ಏನ್ರಿ ಮಾಡ್ತಾ ಇದ್ದೀರಾ? ನಾನು ಸಾಯ್ಬೇಕು, ನನ್ನ ದಾರಿ ಗಡ್ಡ ಬರಬೇಡಿ ಬಿಡ್ರಿ. ರೀ ಆ ಭಗವಂತ ನಮ್ಮನ್ನ ಈ ಭೂಮಿ ಕಳಿಸಿರೋದು ನಮ್ಮ ಸಾವನ್ನ ನಾವೇ ತಂದ್ಕೊಳ್ಬೇಕಲ್ಲ, ಇಲ್ಲೇ ಇದ್ದು ಏನಾದ್ರು ಸಾಧನೆ ಮಾಡ್ಬೇಕು ಅಂತ. ಈಸಬೇಕು, ಇದ್ದು ಜಯಿಸಬೇಕು. ಭಗವಂತನೇ ಇಲ್ವಲ್ಲ ರೀ, ನಾನೇನ್ ನಿಮ್ ಭಾಗಕ್ಕೆ ಸತ್ತೋಗಿದ್ದೀನ ನೋಡಿ. ಈಗ ನಿಮ್ಮ ಭಾಗದ ದೇವರು ನಾನೇ ಅನ್ಕೊಂಡು ನಿಮ್ಮ ಪ್ರಾಬ್ಲಮ್ ಏನು ಅಂತ ಹೇಳಿ. ಏನು ಲೋ ಫೇಲ್ಯೂರಾ? ಹೌದು. ಹುಡುಗ ಕೈ ಕೊಟ್ನಾ? ಹೌದು ರೀ. ಹುಡುಗಿರ್ ಕೈ ಕೊಟ್ರೆ ಹುಡುಗರು ದೇವದಾಸ ಆಗ್ತಾರೆ, ಹುಡುಗರೇ ಕೈ ಕೊಟ್ರೆ ಹುಡುಗಿರು ಏನಾಗ್ತಾರೆ? ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಷ್ಟೇ. ಪ್ರಾಬ್ಲಮ್ ಏನು ಹೇಳಿ, ಬನ್ನಿ ನನ್ನ ಮಾತು ಕೇಳಿ ಬನ್ನಿ. ಇಲ್ರಿ, ಈಗ ನಿಧಾನವಾಗಿ ಹೇಳಿ ನಿಮ್ಮ ಪ್ರಾಬ್ಲಮ್ ಏನು ಅಂತ. ಸರಿ, ನನ್ನ ಪ್ರಾಬ್ಲಮ್ ಏನು ಅನ್ನೋದನ್ನ ನಾನು ನೀಟಾಗಿ ಹೇಳ್ತೀನಿ. ಅದನ್ನ ನೀವು ಒಂದು ಪೇಪರಲ್ಲಿ ಬರ್ಕೋಬೇಕು. ಪೇಪರ್ ಪೆನ್ನು ಇದೆ ತಾನೆ? ನಿಮ್ಮ ಅದೃಷ್ಟ ಇದೆ. ಹೇಳಿ. ನನ್ನ ಬಾಯ್ ಫ್ರೆಂಡ್ ಹೇಳ್ದಂಗೆ ಹೇಳ್ತೀನಿ, ನೀಟಾಗಿ ಬರ್ಕೊಳ್ಳಿ. ನನ್ನ ಪ್ರೀತಿಯ ಸುಮ. ನಿಮ್ಮ ಹೆಸರು ಸುಮಾನಾ? ಸುಮ್ಮನೆ ಬರ್ಕೊಳ್ರಿ. ನೀನಿರೋದೇ ನನಗಾಗಿ, ನಾನಿರುವುದೇ ನಿನಗಾಗಿ. ನೀನು ನನ್ನ ಪ್ರೀತಿ ಮಾಡಿದೆ, ನಾನು ನಿನ್ನ ಪ್ರೀತಿ ಮಾಡಿದೆ. ನನಗೀಗಾಗಲೇ ತುಂಬ ಜನ ಹುಡುಗಿರ್ ಪರಿಚಯ ಇದೆ. ನನಗೆ ಬೇಕಾಗಿರೋದು ನಿನ್ನ ಹಾಗೆ ಮನೇಲಿ ಕೂತ್ಕೊಳ್ಳೋ ಹೆಂಡತಿ ಅಲ್ಲ, ದುಡಿಯೋ ಹೆಂಡತಿ, ಕೆಲ್ಸಕ್ಕೆ ಹೋಗೋ ಹೆಂಡತಿ. ನಿನ್ನೊಂದು ಸಾಕೋ ಶಕ್ತಿ ನನಗಿಲ್ಲ. ಅದಕ್ಕೆ ನಾನು ನನ್ನ ಲೈಫ್ ಪಾರ್ಟ್ನರ್ ಆಗಿ ಒಬ್ಬ ದುಡಿಯೋ ಹುಡುಗಿನ ನೋಡಿದ್ದೀನಿ. ನೀನು ನನ್ನ ಮರ್ತು ಬಿಡು, ನಾನು ನಿನ್ನ ಮರ್ತು ಬಿಡ್ತೀನಿ. ನೀನು ನನ್ನ ಪ್ರೀತಿ ಮಾಡಿಲ್ಲ, ನಾನು ನಿನ್ನ ಪ್ರೀತಿ ಮಾಡಿಲ್ಲ. ಕಡೆಯಲ್ಲಿ ಹಾಗೆ ನಿಮ್ಮ ಸಿಗ್ನೇಚರ್ ಹಾಕ್ಬಿಡಿ. ಐ ಎಮ್ ವಿಠಲ್ ಮೂರ್ತಿ MA. ಮೇಡಮ್, ಅಯ್ಯೋ ನೀವು ಸಿಗ್ನೇಚರ್ ಹಾಕಿದ ತಕ್ಷಣ ನನ್ನ ಸಿಗ್ನೇಚರ್ ಹಾಕ್ಬಿಟ್ಟೆ, ಬರಲ್ವಾ? ಪರವಾಗಿಲ್ಲ ಬಿಡ್ರಿ, ಇದು ನನ್ನ ಹತ್ರನೇ ಇರುತ್ತೆ. ಈಗ ನೀವೇ ಹೇಳಿ, ಈ ರೀತಿ ಲೆಟ್ರ್ ಬರೆದ್ಮೇಲೆ ಯಾರಾದರೂ ಸಾಯ್ದಲೇ ಇರ್ತಾರ? ನೋಡಿ, ನಾನು ನಿಮಗೆ ಧೈರ್ಯ ತುಂಬಿದ್ದೀನಿ ತಾನೆ? ಹೌದು, ನೀವು ಧೈರ್ಯ ತುಂಬಿದ ಮೇಲೆನೆ ನಾನು ಸಾಯೋ ನಿರ್ಧಾರನ ಬಿಟ್ಬಿಟ್ಟೆ. ಹಾಗಾದ್ರೆ ನಾನು ಯಾವತ್ತೂ ಸಾಯಲ್ಲ ಅಂತ ನನ್ನ ಭಾಷೆ ಕೊಡಿ. ಸಾವು ಅದಾಗದೆ ಬರೋವರೆಗೂ ನಾನು ಸಾಯಲ್ಲ. ಸರಿ, ನಿಮ್ಮ ಫೋನ್ ನಂಬರ್ ಕೊಡಿ. ನಾನು ಯಾವತ್ತೂ ಸಾಯಲ್ಲ ಸಾಯಲ್ಲ ಸಾಯಲ್ಲ. ಅಯ್ಯೋ, ಇಂಟರ್ವ್ಯೂಲಂತೂ ಪಾಸ್ ಆಗ್ಲಿಲ್ಲ. ಒಂದು ಹುಡುಗಿ ಪ್ರಾಣ ಅಂತ ಉಳಿಸ್ತೇ ತಾನೆ? ಅಯ್ಯಂ ವಿಠಲ ಮೂರ್ತಿ MA, ನೀನು ಗ್ರೇಟ್ ಬಿಡಲ್ಲ. ಚಂಪಾ, ಈ ನಡುವೆ ನನ್ನ ಮಗ ತುಂಬಾ ವೀಕ್ ಆಗ್ಬಿಟ್ಟಿದ್ದಾನೆ. ಅವನು ಕಾಫಿ ಕೊಟ್ಟೇನೆ. ಅದೇನೋ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ ಅಂತ ಹೈದರಾಬಾದ್ ಹೋದವರು ಪತ್ತೆನೇ ಇಲ್ಲ ಅತ್ತೆ. ಅದ್ ಯಾವ ಟೈಮಿಗೆ ಹೋಗ್ತಾನೋ, ಅದ್ ಯಾವ ಟೈಮಿಗೆ ಬರ್ತಾನೋ, ನಾನು ಹೇಳೋದೇ ಇಲ್ವಲ್ಲ. ನೋಡ್ಕೊ ಅಂತ ನನ್ನ ಬಿಟ್ರೆ ನಾನು ನೋಡ್ಕೋತೀನಪ್ಪ. ಮದ್ವೆ ಮಾಡ್ಕೊಡಿ ಅಂತ ಅವತ್ತಿಂದ ಹೇಳ್ತಾ ಇದ್ದೀನಿ. ಮಾಡ್ಕೊಟ್ರಾ? ನೀವೆಲ್ಲಿ ಮಾಡ್ಕೊಡ್ತೀರಾ? ಕಾಫಿ ಕುಡ್ದಾದ್ಮೇಲೆ ಕಪ್ನ ತೊಗೊಂಡೋಗಿ ಬಚ್ಲಿಗೆ ಹಾಕಿ. ಯಾರಿದ್ದೀರಿ ಮನೆಯಲ್ಲಿ? ನೀವ್ಯಾರು? ನಾನು ಚರಣ್ ಅಂತ. ಐ ಎಂ ವಿಠಲ್ ಮೂರ್ತಿ MA ಅಂದ್ರೆ ಯಾರಿಲ್ಲಿ? ಒಂದ್ ನಿಮಿಷ ಕರಿತೀನಿ ರೀ. ವಿಟ್ಲ, ನೀನ್ ಹುಡ್ಕೊಂಡು ಯಾರೋ ಬಂದಿದ್ದಾರೆ, ಬೇಗ ಬಾರೋ. ನಾನೇ ಐ ಎಂ ವಿಠಲ್ ಮೂರ್ತಿ MA, ಗಂಡುಗಲಂಸದ ಏಕೈಕ ಮನೆ ಅಳಿಯ. ನೀವೇನಾ? ಇವರು ಒಂದು ಸಪರೇಟ್ ಆಗಿ ಫೋಟೋ ತೆಗೆದು ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು, ಪೊಲೀಸ್ ಸ್ಟೇಷನ್ ಇನ್ನೊಂದು ಹಾಕ್ಬೇಕು ಅನ್ಕೊಂಡಿದ್ದೆ. ರೀ, ಇಷ್ಟಕ್ಕೂ ನನ್ನ ಫೋಟೋನ ಸಪರೇಟ್ ಆಗಿ ತೆಗೆದು ಅಲ್ಲೆಲ್ಲ ಹಾಕ್ತೀನಿ ಅಂತ ಹೇಳ್ತಿದ್ರಲ್ಲ, ನೀವ್ ಯಾರ್ರಿ? ಐ ಆಮ್ ಚರಣ್, COD ಆಫೀಸರ್. ಸರ್, ವೆರಿ ನೈಸ್ ಟು ಮೀಟ್ ಯು ಸರ್. ಸರ್, ನೀವು ನಮ್ಮನೆಗೆ ಬಂದು ನನ್ನನ್ನು ಯಾಕೆ ಕೇಳಿದ್ರಿ ಅಂತ ನನಗೆ ಗೊತ್ತಾಗ್ಲಿಲ್ಲ ಸರ್. ನೀನೊಬ್ಬ ಲೋಫರ್, ನೀನೊಬ್ಬ ಲುಚ್ಚ, ನೀನೊಬ್ಬ ಅಯೋಗ್ಯ, ನೀನೊಬ್ಬ ಹರಾಮ್ಖೋರ್ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಹೀಗೆಲ್ಲ ಬೈದ್ರೆ ನಾನ್ ಸುಮ್ಮನೆ ಇರಲ್ಲ. ಬದುಕಿದಿರ್ತಾನೆ ಬೈಯೋದು, ಒಂದೇ ಸರಿ ಎಗರಿಸ್ಬಿಟ್ರೆ? ಅಲ್ಲಮ್ಮ, ನಾನು COD ಆಫೀಸರ್ ಚರಣ ಅಂತ ಹೇಳಿದ ಮೇಲೆ ನನ್ನ ಟೆರರಿಸ್ಟ್ ಅಂತಿರಲ್ಲ. ಕ್ವಶನ್ ಮಾಡಿದ್ದು ಅವರು, ನನಗೆ ಕ್ಯಾನ್ಸರ್ ಕೊಟ್ರಿ ಅಂತ ಗೊತ್ತಾಗಲಿಲ್ಲ. ಸಾಮಾನ್ಯವಾಗಿ ನಾವು ಹೆಣ್ಣು ಮಕ್ಕಳನ್ನ ಹೊಡೆಯೋದಿಲ್ಲ, ಪಕ್ಕದಲ್ಲಿದ್ದವ್ರಿಗೆ ಹೊಡೆದು ಆಚೆ ಇದ್ದವ್ರು ಬುದ್ಧಿ ಕಲಿಸ್ತೀವಿ. ನಿಮಗೆ ಹುಡುಗಿ ಗೊತ್ತಾ? ಗೊತ್ತು ಸರ್, ಈ ಹುಡುಗಿ ಹೆಸರು ಸುಮಾ ಅಂತ. ಕಣ್ ಹುಡುಗಿರೆಲ್ಲ ನಿಮ್ಗೆ ಗೊತ್ತಾ?
ಪಲ್ಲು ಅವತ್ತು ನಾನು ಹೇಳಿಲ್ವಾ ಒಂದು ಹುಡುಗಿ ಪ್ರಾಣ ಕಳ್ಕೊಳಕ್ಕೆ ಅಂತ ಹೊರಟಿದ್ಲು, ಆ ಹುಡುಗಿನ ಬಚಾವ್ ಮಾಡಿದೆ ಅಂತ. ಅದೇ ಹುಡುಗಿ ಇದು. ಮುಚ್ಚ ಬಾಯನ, ಈ ಸುಮಾನ್ ಪ್ರಾಣ ಕಾಪಾಡಿದ್ದು ನಾನು. ಇಲ್ಲ ಸರ್, ಈ ಹುಡುಗಿ ನೇಣ ಕೊಡ್ಬೇಕು ಅಂತ ಹೊರಟಿದ್ಲು, ಆ ಹಗ್ಗನ ಕಿತ್ತು ಬಿಸಾಕಿದ್ದು ನಾನೇನೆ. ಅಯೋಗ್ಯ, ಈ ಹುಡುಗಿನ ಪ್ರೀತಿಸಿದ್ರು ಅಂತೇಳಿ ನಂಬಿಸಿ ಇವಳಿಗೆ ಮೋಸ ಮಾಡಿದ್ಯಾ. ಈ ಹುಡುಗಿ ಸಾಯಕ್ ಹೋಗಿದ್ಲು, ನಾನು ಅವಳನ್ನ ಕಾಪಾಡಿ ಕರ್ಕೊಂಡು ಬಂದಿದ್ದೀನಿ. ಏನ್ ಸರ್ ಇದು ಅನ್ಯಾಯ? ನಾನು ಮಾಡಿರೋ ಕೆಲಸನ ನೀವು ಮಾಡಿದ್ರಿ ಅಂತ ಹೇಳ್ತಾ ಇದ್ರಲ್ಲ, ಇದು ಸರಿನಾ? CO.D ಚರಣ್ ಅವ್ರಿಗೆ ವಿರುದ್ಧನ? ಅಯೋಗ್ಯ, ಈ ಹುಡುಗಿನ ಪ್ರೀತಿಸಿ ನಂಬಿಸಿ ಇಲ್ಲಿ ಬಂದ್ಬಿಟ್ಟು ಬೇರೆ ಹುಡುಗಿ ಜೊತೆ ಮದುವೆ ಆಗಿದ್ಯಾ? ನೀನೇನಾದ್ರೂ ಪೊಲೀಸ್ ಸ್ಟೇಷನ್ಗೆ ಒಪ್ಸಿದ್ರೆ ಲಾಠಿ ಮುರಿದು ಹೋಗೋ ಹೊಡಿತಾರೆ. ಇನ್ವಿಟೇಷನ್ ಏನಾದ್ರು ಕೊಟ್ರೆ 24 ಗಂಟೆ ನಿನ್ನ ವಿಷಯ ಹಾಕೊಂಡು ಉಜ್ಜಿ ಬಿಡ್ತಾರೆ. ನೋಡು, ಆ ಹುಡುಗಿ ಜೊತೆ ಅಡ್ಡಾಡಿರೋದು, ನಕ್ಕಿರೋದು, ಓಡಾಡಿರೋದು ನೋಡು. ಏನಪ್ಪ ಇದು? ಅದು ಏನಾಗಿದೆ ಗೊತ್ತಮ್ಮ ಪಲ್ಲು, ನಾನು ಈ ಹುಡುಗಿನ ಕಾಪಾಡಕ್ಕೆ ಅಂತ ಹೋದ್ನಲ್ಲ, ಆಗ ನಮ್ಗೆ ಆಗದೆ ಇರೋ ಯಾರೋ ಫೋಟೋನ ಕ್ಲಿಕ್ ಮಾಡ್ಬಿಟ್ಟಿದ್ದಾರೆ. ಮತ್ ನೀವು ಹಲ್ಕಿಸ್ತಾ ಇದ್ದೀರಾ? ನಮ್ಮ ಮನೆಯಂದಿರು ಆ ಹುಡುಗಿನ ಪ್ರೀತಿ ಮಾಡಿದ್ದಾಳೆ ಅನ್ನೋದಕ್ಕೆ ಫೋಟೋ ನೋಡಿ ನಂಬಕ್ಕಾಗುತ್ತಾ? ಅದಕ್ಕೆ ದಾಖಲೆಗಳು ಬೇಡವಾ? ಏನೋ ಈ ಫೋಟೋಗಳಿಗಿಂತ ದಾಖಲೆ ಬೇಕಾ ನಿಮ್ಗೆ? ಹಲೋ, ಎಕ್ಸ್ಕ್ಯೂಸ್ ಮೀ, ಈ ತರ ಟ್ರಿಕ್ ಫೋಟೋಗ್ರಫಿನ ಯಾರು ಬೇಕಾದ್ರೂ ಮಾಡ್ಬೋದು. ನಾನು ನಿಮ್ ಪಕ್ಕ ನಿಂತ್ಕೊಂಡ್ ಹಾಗೆ ಒಂದ್ ಫೋಟೋ ಹೊಡ್ಸಿ ತೋರ್ಸ್ಲಾ? ಅದೇ ತರ ನೀವು ಮಾಡ್ಕೊಂಡು ಬಂದಿರ್ಬೇಕು, ಯಾರಿಗ್ ಗೊತ್ತು? ಓ ಹೌದಾ, ಒಂದು ನಿಮಿಷ ನೋಡಮ್ಮ, ಇದು ಯಾರು ಹ್ಯಾಂಡ್ ರೈಟಿಂಗ್? ಇದು ನಮ್ಮ ಯಜಮಾನ್ರದು. ಈ ಸೈ ಯಾರು ನೋಡು. ಇದು ನಮ್ಮ ಯಜಮಾನ್ರದೇ. ಇಂಥ ಪತ್ರಗಳನ್ನ ಸಾವಿರಾರು ಬರ್ದಿದ್ದಾನೆ ಸುಮಂಗೆ. ಇದು ಸ್ಯಾಂಪಲ್ ಮಾತ್ರ ತಗೊಂಡ್ ಬಂದಿದ್ದೀನಿ, ನೀಟಾಗಿ ಪೂರ್ತಿ ಓದಿ. ನನ್ನ ಪ್ರೀತಿಯ ಸುಮ, ನಾನಿರೋದು ನಿನಗಾಗಿ. ನಾನು ನಿನ್ನ ಪ್ರೀತಿ ಮಾಡಿಲ್ಲ, ನೀನು ನನ್ನ ಪ್ರೀತಿ ಮಾಡಿಲ್ಲ. ಐ ಆಮ್ ಬಿಟ್ಟಲ್ ಮುಟ್ಟಿ ಎಮ್ಮೆ. ನಾನು ಪ್ರೀತಿ ಮಾಡಿದ್ದೀನಿ ಅಂತ ನೀವೇ ಒಪ್ಕೊಂಡಿದ್ದೀರಲ್ಲ, ಯಾಕೆ ಮೋಸ ಮಾಡಿದ್ರಿ? ಅದು ಏನಾಯ್ತು ಗೊತ್ತಮ್ಮ ಪಲ್ಲು? ಸುಳ್ಳಿಗೆ ಸುಳ್ಳು ಪೋಣಿಸಿದ್ರೆ ಸುಳ್ಳಿನ ಸರಮಾಲೆಯಲ್ಲಿ ನೇನು ಹಾಕ್ಬಿಡ್ತೀನಿ. ಬರ್ದಿದ್ದು ನೀನೇ ತಾನೆ? ಬರ್ದಿದ್ದೇನೋ ಸರಿ, ಆದ್ರೆ ನೀನ್ ಯಾಕೋ ಸಹಿ ಮಾಡ್ಬೇಕಾಗಿತ್ತು? ಅದೇ ನಾನು ಮಾಡಿದ್ದು ಎಡವಟ್ಟು. ಆ ಎಡವಟ್ಟಿಗೆ ತಗೋ 4 ಕೇಟು. ನೋಡಿಪ್ಪ, ನನ್ನ ಮಗ ಮನೇಲಿಲ್ಲ, ಅವ್ನು ಬರೋವರೆಗೂ ಸ್ವಲ್ಪ ಕಾಯಿರಿಪ್ಪ. ನನ್ನ ಕಣ್ಣು ಮುಂದೆ ನಮ್ಮ ಅಳಿಯಂದ್ರನ್ನ ಹೊಡಿತಾ ಇದ್ದೆ, ನನ್ನಿಂದ ನೋಡಕ್ ಆಗ್ತಿಲ್ಲ. ಅಂತ ಇದೆ. ಸರಿ ಬಿಡಿಮ್ಮ, ಸೈಡಿಗೆ ಕರ್ಕೊಂಡೋಗಿ ಹೊಡಿತೀನಿ. ದೇವ್ರ ಕೊಟ್ಟ ತಂಗಿ, ನೀನು ಈ ಥರ ಅಳ್ತಾ ಕುತ್ಕೊಂಡ್ಬಿಟ್ರೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಹೇಗೆ ಗೊತ್ತಾಗುತ್ತೆ? ನಾನು ಯಾವ ಥರ ನಿರ್ಧಾರ ತಗೊಳ್ಳಿ? ನೋಡಿ, ಇದರಲ್ಲಿ ನಿರ್ಧಾರ ತಗೊಳಕ್ಕೆ ಏನು ಉಳಿದಿಲ್ಲ. ಸರ್ ನಮ್ ಬಿಟ್ಲ ಅಂತವ್ನ ಅಲ್ಲ ಸರ್, ಅವ್ನ್ ಮಸಾಲ ದೋಸೆ ಬಿಟ್ಟು ಬೇರೆ ಯಾವ್ದಕ್ಕೂ ಆಸೆ ಪಟ್ಟವ್ನ ಅಲ್ಲ ಸರ್, ಒಂದು ನಿಮಿಷ ಈ ಕಡೆ ಬನ್ನಿ. ಯಾಕೋ ಹೊಡೆದೆ? ಮತ್ತಿನ್ನೇನ್ರು ಉಂಡ್ಕೊಂಡು ತಿನ್ಕೊಂಡು ಮನೆಯೆಲ್ಲ ಬಿದ್ದಿರು ಅಂತ ನಾನು ಕೇಳ್ಕೊತೀನಿ. ನನ್ನ ಮಾತನ್ನ ಎಲ್ಲಿ ಕೇಳ್ತೀರಾ? ಆಚೆ ಕಡೆ ಹೋಗ್ತೀರಾ, ಮಾಡಬಾರ್ದು ಕಿತ್ತು ಕೆಲಸ ಮಾಡ್ಕೊಂಡ್ ಬರ್ತಿರಲ್ಲ, ಇದಕ್ಕೆಲ್ಲ ಯಾರೋ ಹೊಣೆಗಾರ? ಬಿಟ್ಲ ಏನ್ ನಡೀತು ಅಂತ ನನಗೆ ಡೀಟೇಲ್ ಆಗಿ ಹೇಳಿದಾನೆ. ಆಯ್ತು, ಈ ತರ ಮಾಡು ಅಂತ ಅವನಿಗೆ ನೀನೇ ಯಾಕೋ ಐಡಿಯಾ ಕೊಟ್ಟಿರ್ಬಾರ್ದು? ಪಾಂಡುರಂಗ, ಇಷ್ಟು ದಿನ ಆಯ್ತು ಒಂದು ಹುಡುಗಿನ ಲವ್ ಮಾಡಕ್ ಆಗಿಲ್ಲ ನನಗೆ, ಇನ್ನು ಮದುವೆ ಆಗಿರೋ ವಿಟ್ಲನ್ಗೆ ಏನು ಐಡಿಯಾ ಕೊಡ್ಲಿ? ಹೋಗಿ ಆರ್ಗಿ ಮಾಡಿ ಸಾಕು, ಸೆಟಲ್ ಮಾಡಿ. ಅದು ಕೋರ್ಟ್ ಡಿಸೈಡ್ ಆಗುತ್ತೆ. ಈಗ ಈ ವಿಟ್ಲ ಮತ್ತು ಅವನ ಫ್ರೆಂಡ್ ಇವರಿಬ್ಬರನ್ನು ಪೊಲೀಸ್ ಸ್ಟೇಷನ್ ಕಳಿಸ್ಕೊಡಿ, ಚೆನ್ನಾಗಿ ಹಾಕಿ ರೂಪಿ ಬಾಯ್ ಬಿಡಿಸ್ತೀವಿ. ಇವತ್ತಿಂದ ಈ ಸುಮ್ಮ ನಂಗೆ ತಂಗಿ ಇದ್ದಂಗೆ. ಮುಚ್ಚು ಬಾಯಿ ಕತ್ತೆ ಬಡವ. ಪ್ರೀತಿ ಮಾಡುವಾಗ ಅವಳು ನಿಮಗೆ ಪ್ರೇಮಿ ಆಗಿದ್ದು, ಜಗಳ ತಕ್ಷಣ ತಂಗಿ ಆಗ್ಬಿಟ್ಟೆ. ನೋಡಿ, ಸುಮಾ ಮರ್ಯಾದಸ್ಥ ಹುಡುಗಿ. ಹೌದು ಸರ್. ನೀವು ಕೋರ್ಟು ಕಚೇರಿ ಅಂತ ಹೋದ್ರೆ ಅವಳ ಮಾನ ಮರ್ಯಾದಕ್ಕೆ ಕುಂದು ಬರುತ್ತೆ. ಒಂದು 10 ಲಕ್ಷ ರೂಪಾಯಿ ಕೊಟ್ರೆ ಅವಳ ಪಾಡಿಗೆ ಅವಳು ಬದುಕೋತಾನೆ. ಸರ್, ಏನು ಆಡೋ ಮಾತ್ರ ಒಂದು ಅರ್ಥ ಬೇಡವಾ ಸರ್? ಸರ್, ವಿಷಯ ಕೇಳಿದ ತಕ್ಷಣ ಹೈದರಾಬಾದಿಂದ ಬೆಂಗಳೂರಿಗೆ ಬರಬೇಕು ಅಂತ ನಾನು ಜೇಬನ್ನ ಮುಟ್ಕೊಡ್ಕೊತೀನಿ ಸರ್. ಯಾವ ಜೇಬಲ್ಲಿ ದುಡ್ಡಿರಲಿಲ್ಲ ಸರ್, ಬಸ್ ಚಾರ್ಜ್ಗೆ ದುಡ್ಡಿರಲಿಲ್ಲ ಸರ್. ಕೊನೆಗೆ ದೇವ್ರ ಬಂದಂಗೆ ಒಂದು ಕೋಳಿ ಗಾಡಿ ಬಂತು ಸರ್. ಅವ್ರ ಕೈ ಕಾಲು ಹಿಡಿದ್ಬಿಟ್ಟು ಆ ಕೋಳಿ ಗಾಡಿ ಎತ್ಕೊಂಡು ಬೆಂಗಳೂರು ತಲುಪಿದ್ದೀನಿ ಸರ್. ಪರಿಸ್ಥಿತಿ ಹೀಗಿರುವಾಗ ಏಕಾಏಕಿ 10 ಲಕ್ಷ ಕೇಳಿದ್ರೆ ನಾನು ಎಲ್ಲಿಂದ ಸರ್ ತಂದು ಕೊಡಲಿ? ನಮ್ದು ಗಂಡು ಗೋಳಿ ನಿಮಿಷ ಅಂತ ಬಿಲ್ಡಪ್ ಕೊಡ್ತೀರಾ ನೀವು? ಕೋಳಿ ಗಾಡಿಯಲ್ಲಿ ಬರ್ತೀರಾ, ನಾಚಿಕೆ ಆಗಲ್ಲ ನಿಮಗೆ? ಸರ್, ತಲತಲಾಂತರದಿಂದ ಬಂದಿರತಕ್ಕಂಥ ವಂಶ, ನಮ್ಮ ವಂಶದ ಬಗ್ಗೆ ಆಗ್ತಿಲ್ಲ, ಅದ್ರ ಬಗ್ಗೆ ಮಾತಾಡಬೇಡಿ. ಯಾರ್ಯಾರ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಎಲ್ಲರಿಗೂ ಏನು ಗೊತ್ತಿರಲ್ಲ. ಎಷ್ಟೆಷ್ಟೋ ಫ್ಲೈಟ್ ಇಟ್ಟು ಸಾಲ ಮಾಡ್ಕೊಂಡು ತಗಲಾಕೊಂಡವ್ರೆ. ಈ ವಿಷಯ ನಿಮ್ಗೆ ಗೊತ್ತಾ? ಈ ವಿಟ್ಲಾನು ಅಯೋಗ್ಯ ಸುಮಾನ ಹುಡುಗಿನ ಪ್ರೀತಿಸಿ ನಂಬಿಸಿ ಮೋಸ ಮಾಡಿದ್ದಕ್ಕೆ ಆ ಹುಡುಗಿನಲ್ಲಿ ಕರ್ಕೊಂಡ್ಬಂದು ಬಿಡ್ತೀನಿ. ಈ ವಿಟ್ಲ ಸುಮಾನ ಹೆಂಡತಿ ತರ ನೋಡ್ಕೋಬೇಕು. ಇಲ್ಲ ಅಂದ್ರೆ 10 ಲಕ್ಷ ರೂಪಾಯಿ ಬದಲಿಗೆ 10 ಕೋಟಿ ರೂಪಾಯಿ ವಸೂಲು ಮಾಡ್ಬೇಕಾಗ್ತದೆ.
ಅಭಿ ಸುಮ್ಮ ಬಂದು ನಮ್ಮ ಮನೇಲಿ ಸೆಟ್ಲ್ ಆಗ್ಬಿಟ್ಲಲ್ಲ ಈಗ ಏನ್ ಮಾಡ್ತೀರಾ? ಏನು ಮಾಡೋದು ಎಲ್ಲ ನಿಮ್ಮ ಶಿಷ್ಯಂದ್ರು ಮಾಡ್ಕೊಂಡ್ರೆ ಎಡಬಟ್ಟು ಸುಮ್ಮನೆ ಅನುಭವಿಸಿ ಅಷ್ಟೇ. ಪಾಂಡುರಂಗ ವಿಟ್ಲ ನನ್ನ ಹತ್ರ ಸತ್ಯ ಹೇಳಿದ ಕಣ. ನನಗೆ ಸತ್ಯ ಹೇಳೋದಕ್ಕೂ ಬಿಡಲ್ವಲ್ಲ. ಬಾಯಿ ಮುಟ್ಕೊಂಡು ನಿಂತ್ಕೊಳ್ಳ ನೀನು. ಆ COD ಆಫೀಸರು ಅದು ಏನು ಅಂತ ದಾಖಲೆ ಸಮೇತ ಹೇಳಿದ್ದಾನೆ. ಇನ್ನು ನೀವಿಬ್ರು ಸತ್ಯ ಹೇಳೋದಲ್ಲ. ನಮ್ಮ ಯಜಮಾನ್ರು ಹೀಗೆ ಮಾಡ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಿಮ್ಮ ಅತ್ತಿಗೆಮ್ಮನು ಈ ಥರ ಮಾಡ್ತಾಳೆ ಅಂತ ನನಗೂ ಗೊತ್ತಿರಲಿಲ್ಲಮ್ಮ. ಪಾಲಿಗೆ ಬಂದು ಪಂಚಾಮೃತ ಸುಮ್ಮನೆ ಅನುಭವಿಸು. ದಿಕ್ಕೆಟ್ ಬಂದಿದ್ದೀನಿ, ನೀವೇ ನನ್ಗೊಂದು ದಾರಿ ಮಾಡಬೇಕು. ಮಾಡೋಣ. ಸುಮಾ, ನಿಜವಾಗ್ಲೂ ನಮ್ಮ ಮಳಿಯಂದಿರು ನಿನಗೆ ಮೋಸ ಮಾಡಿದ್ಲಾ? ಇಲ್ಲ ಅಂದ್ರೆ ನಾನು ಯಾಕೆ ಇಲ್ಲಿಗೆ ಬರ್ತಿದ್ದೆ? ಸರಿ ಉಪ್ಪಿಟ್ಟು ತಿನ್ನಿ, ಆಮೇಲೆ ಮಾತಾಡೋಣ. ಅಭಿ ಈ ಸುಮ್ಮ ನಮ್ಮನೆಲ್ಲೇ ಇದ್ರೆ ಪಾಪ ಪಲ್ಲು ಲೈಫು ಬರ್ಬಾದಾಗ್ಬಿಡುತ್ತೆ. ಹೇಗಾದ್ರೂ ಮಾಡಿ ಆ ಸುಮ್ಮನ ಮನೆಯಿಂದ ಆಚೆ ಓಡಿಸ್ರಿ. ನೋಡೋ ತಪ್ಪನ ಕೈಗೆ ಕೊಡ್ತೇವೆ. ನಾನು ಅವಳನ್ನು ಓಡಿಸೋದಕ್ಕೆ ಅಂತ ಪ್ರಯತ್ನ ಪಟ್ರೆ ಆ COD ಆಫೀಸರ್ ನನ್ನನ್ನು ಒಳಗಡೆ ಕಳಿಸ್ಬಿಡ್ತಾನೆ ಅಷ್ಟೇ. ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟು ಅವಳಾಗೋಳೆ ಮನೆ ಬಿಟ್ಟು ಹೋಗೋ ಥರ ಮಾಡಿದ್ರೆ ನೀವೇನು ಬೇಕಾದ್ರೂ ಮಾಡ್ಕೊಂಡು ಹಾಳಾಗೋಗಿ, ಆದ್ರೆ ನನ್ನ ಬುಡಕ್ ಮಾತ್ರ ತರಬೇಡಿ. ಆದ್ರೆ ಒಂದಂತೂ ಸತ್ಯ ಕಂಡ್ರ, ಅವಳು ಈ ಮನೇಲಿ ಇದ್ರೆ ನಿಮ್ಮೆಲ್ಲರಿಗೂ ಕಾದಿದೆ. ಹೀಗೆ ಮಾಡಿದ್ರೆ ಹೇಗೆ? ಓಕೆನಾ? ಸರಿ, ಹಾಗೆ ಮಾಡೋಣ. ಸುಮ್ಮ ಬಾರೇ. ಏನು? ಯಾರೇ ನೀನು? ವಿಟ್ಲನ್ನೇ ಕೇಳಿ, ಅವನೇ ನಾನು ಯಾರು ಅಂತ ಹೇಳ್ತಾನೆ. ಅಂದ್ರೆ ನೀನು ಈ ಮನೆ ಅಳಿಯನ ಹೆಂಡತಿ, ಉರುಫ್ ಈ ಮನೆ ಸೊಸೆ. ಕಣಿ ಕೇಳಿ. ನಮ್ಮನೇಲಿ ಸೊಸೆ ಅಂದ್ರೆ ಎಲ್ಲ ಕೆಲಸ ಮಾಡಿ ಅಭ್ಯಾಸ. ಹಾಗಾಗಿ ನೀನು ನಾವು ಹೇಳಿದ ಕೆಲಸನ ಮಾಡ್ಬೇಕು. ಅಡುಗೆ ಮನೆ ಕ್ಲೀನ್ ಮಾಡ್ಬೇಕು, ಮುಸ್ರೆ ಪಾತ್ರೆ ತಿಕ್ಕಿ ತೊಳಿಬೇಕು, ನೆಲನ ಗುಡ್ಸಿ ಒರೆಸ್ಬೇಕು. ಈಗಿನ ಹೊಸದಾಗಿ ಬಂದಿದ್ದೀನಿ, ಅಷ್ಟು ಬೇಗ ಇದನ್ನೆಲ್ಲ ನಾನು ಒಬ್ಳೆ ಮಾಡ್ಬೇಕಾ? ಈ ಮನೆ ಸೊಸೆ ನೀನ್ ತಾನೆ, ನೀನಲ್ದೆ ಇನ್ಯಾರು ಮಾಡ್ತಾರೆ? ಒಂದ್ ನಿಮಿಷ ಇರು, ಮನೆ ಯಜಮಾನ್ರ ಕೈಲೇ ಹೇಳಿಸ್ತೀನಿ. ಹಬಿಡಿಯರ್ ಕಮ್ ಹಿಯರ್. ವಾಟ್ ಮೀಡಿಯಾ ತಾವು ನನ್ನನ್ನು ಏನೋ ಕರೆದಂಗಿತ್ತಲ್ವಾ? ನೋಡಿ ಹಬಿಗಳು, ನಾವ್ ಹೇಳಿದ ಕೆಲಸ ಮಾಡಲ್ಲ ಅಂತ ರಾಂಗ್ ಮಾಡ್ತಾ ಇದ್ದಾಳೆ. ನೀವೇ ಚೆನ್ನಾಗಿ ಬುದ್ಧಿ ಹೇಳಿ. ಯಾಕ್ರಿ ಸುಮ್ಮನೆ ಅವ್ರ ಜೊತೆ ಎಲ್ಲ ಗಲಾಟೆ ಮಾಡ್ಕೋತೀರಾ? ಅವ್ರು ಹೇಳ್ದಾಗೆ ಮನೆ ಕೆಲಸ ಮಾಡ್ಕೊಂಡು ನಿಮ್ದೇ ಇದ್ದು ಬಿಡ್ರಿ. ಅದು ಹಾಗಲ್ಲ. ಹೊಸ ಸರ್ಕಾರ ಬಂದಾಗ ವಿರೋಧ ಪಕ್ಷದವರು ಹನಿಮೂನ್ ಪೀರಿಯಡ್ ಅಂತ 6 ತಿಂಗಳು ಟೈಮ್ ಕೊಡ್ತಾರೆ. ಅಟ್ಲೀಸ್ಟ್ ನೀವು ನನಗೆ ಅಂತ ಒಂದು ಮಗು ಆಗೋವರೆಗೂ ಟೈಮ್ ಕೊಡ್ಬಾರ್ದಾ? ಅದು ನೋಡ್ರಿ ಸುಮ್ಮ, ಈ ಮನೆಗೂ ಮತ್ತು ಮಕ್ಕಳಿಗೂ ಆಗ್ಬರಲ್ಲ. ಹಾಗಾಗಿ ನೀವು ಈ ತರದ ಕನಸುಗಳನ್ನೆಲ್ಲ ದಯವಿಟ್ಟು ಕಾಣೋದಕ್ಕೆ ಹೋಗ್ಬೇಡಿ. ಅವ್ರು ಹೇಳ್ದಾಗೆ ಮನೆ ಕೆಲಸ ಮಾಡ್ಕೊಂಡು ನಿಮ್ದೇಗಿರಿ. ಯಾಕೆ ಆಗ್ಬರಲ್ಲ? ಇಲ್ಲಿ ಮಕ್ಕಳು ಆಗೋರ್ಗೆ ಆಗೋದಕ್ಕೆ ಬಿಡ್ತಾ ಇಲ್ಲ, ಇನ್ನು ನಿಮಗೆ ಆಗೋದಕ್ಕೆ ಬಿಟ್ಬಿಡ್ತಾರ? ಅರೇ ಅದು ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದೀನಿ, ನೀವು ವಿಚಾರಿಸ್ಕೊಳ್ಳಿ. ಡೋಂಟ್ ವರಿ ಅಭಿ, ನೀವು ಇಷ್ಟು ಹೇಳಿದ್ರಲ್ಲ ಚೆನ್ನಾಗಿ ವಿಚಾರಿಸ್ಕೋತೀನಿ. ಪಲ್ಲು, ಈಗೇನು ನಾವ್ ಹೇಳಿದ ಕೆಲಸ ಮಾಡ್ತೀಯೋ ಇಲ್ವೋ? ಮಾಡಕ್ಕಾಗಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಏನು ಮಾಡ್ತೀವಾ? ಪಲ್ಲು ಚಾರ್ಜ್. ಅಂತ ಏನೇ ಒನ್ಕೆ ಹೋಗೋ ಒಂಥರ ಪೋಸ್ ಕೊಡ್ತಾ ಇದ್ಯಾ? ನಿನ್ನ ನೀನು ಚಾಟಿ ಚಿನ್ನಮ್ಮ ಅನ್ಕೊಂಡಿದ್ಯಾ? ಈ ಮನೆ ಸೊಸೆಗೆ ಈ ಮನೆಯವ್ರ ಮೇಲೆ ಅಧಿಕಾರ ಇದೆಯೋ ಇಲ್ವೋ? ಇಲ್ದೇ ಏನೋ? ಆ ಅಧಿಕಾರ ಏನು ಅನ್ನೋದನ್ನ ಈಗ ತೋರಿಸ್ತೀನಿ. ನೀವು ನನಗೆ ಹೇಳಿದ ಕೆಲಸನ ಈಗ ನನ್ನ ಕಣ್ಣು ಮುಂದೆ ನೀವೇ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ಇನ್ನೊಂದೆರಡು ಬಾರಿಸ್ತೀನಿ. ಇಲ್ಲ ಮಾಡ್ತೀವಿ. ಅಭಿ ಅಭಿ, ಏನ್ರಿ ಇದು ಎಲ್ಲ ಸೀರೆ ಉಲ್ಟುಲ್ಟಾ ಆಗ್ಬಿಟ್ಟಿದೆ. ಅವ್ನು ಹೇಳಿದ ಕೆಲಸ ಮಾಡ್ಲಿಲ್ಲ ಅಂದ್ರೆ ಚಾವಟಿಲ್ಲೇ ಬಿಡ್ತಾಳಂತೆ. ಅದು ಹಿಡಿದ ಕೆಲಸನ ಅರ್ಧದಲ್ಲಿ ಬಿಡಬಾರ್ದು ಅಂತ ದೊಡ್ಡವ್ರು ಹೇಳ್ತಾರೆ. ನೀವು ಈ ಕೆಲಸನ ಮುಂದುವರಿಸ್ತಾ ಇರಿ. ಮೆಜೆಸ್ಟಿಕಲ್ ಕೆಲಸ ಇತ್ತು ಮರ್ತೇ ಬಿಟ್ನಲ್ಲಪ್ಪ. ನಿಂತ್ಕೊಳ. ನೀನು ನನ್ನ ಗಂಡ, ನನ್ನ ತಂಟೆಗೆ ಯಾರು ಬರಬಾರ್ದು ಅಂತ ಅವ್ರಿಗೆಲ್ಲ ಹೇಳೋ. ಏನಮ್ಮ ಪಲ್ಲು, ಸುಮ್ಮ ಹೇಳ್ದಂಗೆ ಕೇಳ್ಕೊಂಡಿಟ್ಬಿಟ್ರಮ್ಮ. ಹಲೋ ಪಾಂಡುರಂಗ, ಹೌ ಆರ್ ಯು? COD ಆಫೀಸರು ಸುಮಾ ಅವ್ರನ್ನ ಕರ್ಕೊಂಬಂದು ಬಿಟ್ಟು ಹೋದ್ರಲ್ಲ, ಮತ್ತೆ ಅದಕ್ಕೆ ಬರೋದಕ್ಕೆ ಹೋದ್ರಿ? ಬಿಟ್ಟು ಹೋದ್ರೆ ಆಗತ್ತಾ? ಅವರು ಕ್ಷೇಮ ಸಮಾಚಾರ ಹೇಗೆಲ್ಲ ವಿಚಾರಿಸ್ಬೇಕಲ್ಲ. ಎದುರ್ಸ್ಕೊಂಡು ಬೆದರ್ಸ್ಕೊಂಡು ಎಲ್ಲರಿಂದ ಕೆಲಸ ತೆಗೆಸ್ಕೊಂಡು ಚೆನ್ನಾಗಿದ್ದಾರೆ. ಹೌದಾ? ನಾನು ಸ್ವಲ್ಪ ಅವ್ರ ಜೊತೆ ಪರ್ಸನಲ್ ಆಗಿ ಮಾತಾಡಬೇಕಾಗಿತ್ತು. ನೀವು ಹೋಗಿ ಅವ್ರನ್ನ ಕಳಿಸಿ. ನಾನು? ಹೌದು, ನೀವೇ. ಏನು ನಿಂತ್ಕೊಂಡಿದ್ರಲ್ಲ, ಬನ್ನಿ ಕೂತ್ಕೊಳ್ಳಿ, ಕಳಿಸ್ತೀನಿ. ರೀ ಸುಮಾ ಬನ್ರಿ. ಏನು? ಅದು COD ಆಫೀಸರು ನಿಮ್ಮನ್ನು ಕರೀತಾ ಇದ್ದಾರೆ, ಹೋಗ್ಬೇಕಂತೆ. ಹೇಳಿ ಸರ್. ನಿನ್ನ ನೋಡ್ತಾ ಇದ್ರೆ ಈ ಮನೆಯವರೆಲ್ಲ ನಿನ್ನ ವಿರುದ್ಧ ತಿರುಗಿ ಬಿದ್ದ ಹಾಗೆ. ನೀನೇನು ಹೆದರ್ಬೇಕಾಗಿಲ್ಲ.
ನ್ಯಾಯ ನೀತಿ ಧರ್ಮ ಕಾನೂನು ಎಲ್ಲ ನಿನ್ನ ಪರವಾಗಿದೆ. ನಿನಗೆ ಯಾರಾದರೂ ತೊಂದರೆ ಕೊಟ್ಟರೆ ಹೇಳು, ಅವ್ರನ್ನ ಹಳ್ಳ ತೆಗೆದು ಹೂತಾಕ್ಬಿಡ್ತೀನಿ. ಈ ಮನೆಯವರು ಒಬ್ಬರೇ ನಿನಗೆ ಹೆದರ್ಸಿದ್ರೆ ನನಗೆ ಒಂದೇ ಒಂದು ಫೋನ್ ಕಾಲ್ ಹಾಕು, ಈ ಮನೆಯವರೆಲ್ಲ ಎತ್ತಾಕೊಂಡು ಹೋಗಿ ಸ್ಟೇಷನಲ್ಲಿ ರುಬ್ಬಿ ಬಿಡ್ತೇನೆ. ಮಿಸ್ಟರ್ ಪಾಂಡುರಂಗ ಬನ್ನಿಲಿ. ನೋಡಿ ಪಾಂಡುರಂಗ ಅವರೇ, ನಾನು ಡ್ಯೂಟಿ ಬಿಟ್ಟು ಬಂದಿದ್ದೀನಿ. ಇಲ್ಲಿ ಏನೇ ನಡೀತಾ ಇದೆ ಎಲ್ಲ ರಿಪೋರ್ಟ್ ಕೊಡ್ಬೇಕಾಗುತ್ತೆ. ಒಂದು 10-15 ಸಾವಿರ ರೂಪಾಯಿ ತಗೊಳ್ಳಿ. ಸರ್ ನೀವು ಕೇಳಿದಷ್ಟೆಲ್ಲ ಇಲ್ಲ, 1,000 ರೂಪಾಯಿದ ಈ ಕಡೆ ಸರ್. ಏನ್ರಿ 1,000 ರೂಪಾಯಿ ಕೊಡ್ತಾ ಇದ್ದೀರಾ? ಇದನ್ನ ಕಡಲೆ ಪುಡಿ ತಿನ್ಬೇಕಾ? ನಾನು ಕೇಳಿದಷ್ಟು ನೀವು ಕೊಡ್ತಾ ಇರೋದಷ್ಟು. ಸರ್ ಇರಿ ಸರ್, ಚೆಕ್ ಸರ್ ಇರೋದೇ ಇಷ್ಟು ಸರ್. ಇಷ್ಟ್ರ ಮೇಲೆ ಇನ್ನೂ ಬೇಕು ಅಂದ್ರೆ ನಾನು ಪ್ಯಾಂಟ್ ಪಿಚ್ ಕೊಡ್ಬೇಕಾಗುತ್ತೆ. ನೋಡಿ, ಇದೊಂದು ಹುಡುಗಿ ಮೇಲೆ ನಡೆದಿರೋ ದೌರ್ಜನ್ಯ. ನಾನೇನಾದ್ರೂ ಈ ಕೇಸ್ನ ಫೈಲ್ ಮಾಡಿದ್ರೆ ಇಡೀ ಮನೆನೇ ಜೈಲಿಗೆ ಶಿಫ್ಟ್ ಆಗ್ಬೇಕಾಗತ್ತೆ. ಅದು ಸುಮಾ ಅವರೇ, ಹೇಳಿ. ನೀವು ನೋಡೋದಕ್ಕೆ ಸುಂದರವಾಗಿದ್ರಿ ಕಣ್ರಿ. ಥ್ಯಾಂಕ್ ಯು. ಆದ್ರೆ ಏನು ಮಾಡೋದು, ನನ್ನ ಬಾಳು. ನೀವು ಎಸ್ ಅನ್ನೋದಾದ್ರೆ ನಿಮಗೆ ನಾನು ಭಾಳ ಕೊಡ್ತೀನಿ ಕಣ್ರಿ. ಏನು ಹೇಳ್ತಾ ಇದ್ದೀರಾ ನೀವು? ಅಲ್ಲ, ಇರೋ ಸತ್ಯ ಹೇಳ್ತಾ ಇದ್ದೀನಿ. ಅದು ನೋಡಿ ನಿಮ್ಮನ್ನೇನು ಪ್ರೀತಿ ಮಾಡ್ತಾ ಇದ್ದೀನಲ್ಲ ಬಿಟ್ಟಲ್ಲ, ಅವನ ಹತ್ರ ಏನೂ ಇಲ್ಲ ಕಣ್ರಿ. ಅವನು ಎಷ್ಟೇ ಆಗಲಿ ಈ ಮನೆಗೆ ಹೊರಗಿನಿಂದ ಬಂದವನು. ಅವನಿಗೆ ಒಂದು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸಂಪಾದನೆ ಅಂದ್ರೆ ಏನು ಅಂತ ಮೊದಲೇ ಗೊತ್ತಿಲ್ಲ. ನೀವು ಅವನು ನಂಬ್ಕೊಂಡು ಅವನಿಂದನೇ ಹೋದ್ರೆ ಒಂದಲ್ಲ ಒಂದು ದಿವಸ ಮಸಾಲೆ ದೋಸೆಗೆ 200 ರೂಪಾಯಿ ಕೊಡಿ ಅಂತ ಕಂಡವ್ರ ಮುಂದೆ ಕೈ ಚಾಚೋದು ಪರಿಸ್ಥಿತಿ ಬಂದ್ಬಿಡುತ್ತೆ. ನಾನು ಹಾಗಲ್ಲ, ನಾವು ಹೇಳಿ ಕೇಳಿ ಪಾಳೆಗಾರ ಹೋಗ್ತಿತ್ತು. ಇಡೀ ಆಸ್ತಿಗೆಲ್ಲ ನಾನೇ ವಾರಿಸ್ತಾರ. ನನ್ನ ಹತ್ರ ಎಷ್ಟು ಆಸ್ತಿ ಇದೆ ಅಂತ ಲೆಕ್ಕ ಹಾಕೋದಕ್ಕೆ ಇವತ್ತಿನ ತನಕ ನನ್ನ ಕೈಲೇ ಸಾಧ್ಯ ಆಗಿದೆ. ಅದು ಅಲ್ಲದೆ ನಮ್ಮ ವಂಶದಲ್ಲಿ 5 ಜನರನ್ನ ಕಟ್ಕೊಳ್ಳೋ ಅವಕಾಶ ಇದೆ. ಅಲ್ಲ, ನೀವು ಎಸ್ ಅನ್ನುವುದಾದರೆ ನಾನು ಈಗಿರೋ ಹೆಂಡ್ತಿನ ಬಿಟ್ಟಾಕ್ತೀನಿ. ನಿಮ್ಮನ್ನೇ ಹೆಂಡ್ತಿ ಥರ ಮಾಡ್ಕೊಂಡು ಇಡೀ ನನ್ನ ಆಸ್ತಿಗೆ ನಿಮ್ಮನ್ನು ರಾಣಿ ಮಾಡ್ಬಿಡ್ತೀನಿ. ಏನಂತೀರ? ನೀವಿಷ್ಟೆಲ್ಲ ಹೇಳ್ತಿದ್ದೀರಾ ಅಂದಮೇಲೆ ನೋ ಅನ್ನಕ್ಕಾಗುತ್ತಾ? ಎಸ್ ಅಂತೀನಿ. ಹಾಗಿದ್ರೆ ಬಿಟ್ಲ ಬೇಡ, ನಾನು ಬೇಕು. ಹಾಗಿದ್ರೆ ಸುಮಾ ಅವರೇ ಒಂದು ಕೆಲಸ ಮಾಡೋಣ. ಇವತ್ತಿನಿಂದನೇ ನಾವು ನೀವು 1 ತಿಂಗಳ ಮಟ್ಟಿಗೆ ಪ್ರೇಮಿಗಳ ಥರ ಇದ್ದು ಬಿಡೋಣ. ಆ ಥರ ಇದ್ದಾಗ ಏನಾಗುತ್ತೆ ಅಂದರೆ ನಮ್ಮಿಬ್ಬರ ಮನಸ್ಸು ಬೇರೆ ಇರುತ್ತೆ. ಒಂದು ಸಲ ಈ ಮನಸ್ಸು ಅನ್ನೋದು ಬೆರ್ತು ಬಿಡ್ತು ಅಂದರೆ ನೆಕ್ಸ್ಟ್ ಸ್ಟೆಪ್ಪು ಅದೇ. ಈಗ ನಾನು ಏನು ಮಾಡಬೇಕು ಅಂತೀರಾ? ಎಂಥ ಫಸ್ಟಿಗೆ ಈಗ ನೀವು ನ್ಯೂಸ್ ಪೇಪರ್ನ ಕೆಳಗಡೆ ಹಾಕ್ಬಿಡಿ, ನನ್ನ ಕೈ ಹಿಡ್ಕೊಳ್ಳಿ. ಹಾತ್ ಪಕ್ಕಡ್ಕು ಮಾಲ್ಕು ಜಾಕು ಬುಲ್ಬುಲ್ ಸಿನಿಮಾ ದೇಖ್ಲಿಕ್ಕೆ ಹಂಗೆ. ರಾಮ, ಅವಳು ಪ್ರೀತಿ ಮಾಡ್ತಾ ಇದ್ದದ್ದು ಅಳಿಯಂದ್ರನ್ನ, ಮದುವೆ ಆಗೋಕೆ ಒಪ್ಕೊಂಡಿದ್ದು ನನ್ನ ಮಗನ್ನ. ಜಾಜಿಯವ್ರೆ ಸ್ವಲ್ಪ ಬನ್ನಿ ಇಲ್ಲಿ. ಸುಮ್ಮ ಮನೆ ಬಿಟ್ಟು ಹೋಗ್ತಾಳಂತ. ಅವಳೆಲ್ಲಿ ಮನೆ ಬಿಟ್ಟು ಹೋಗ್ತಾಳೆ? ನಿಮ್ನ ಮನೆ ಬಿಟ್ಟು ಕಳಿಸ್ತಾಳೆ. ವಾಟ್ ಆರ್ ಯು ಟಾಕಿಂಗ್ ನಾನ್ ಸೆನ್ಸ್? ಅವ್ರಿಗೂ ಪಾಂಡ್ರಗನ್ ಮಧ್ಯೆ ಯಾಕೆ ಕುಚಿಕ್ಕು ಆಗ್ಬಿಟ್ಟಿದೆ. ಮಾಲ್ಗೆ ಸಿನಿಮಾ ನೋಡಕ್ ಹೋಗಿದ್ದಾರೆ. ಏನ್ ನಡೀತಾ ಇದೆ ಈ ಮನೆಯಲ್ಲಿ? ಸುಮಾ, ಈ ಮನೆ ಸೊಸೆಯಾಗೋ ದಿನಗಳು ಹತ್ತ ಬರ್ತಾ ಇದೆ. ಅಂದ್ರೆ ಸುಮ್ಮನ ಈ ಮನೆ ಸೊಸೆಯಾಗಿ ಮಾಡ್ಕೊಳ್ತಿದ್ದೀರಾ? ಹೌದು, ಅದೇ ಉದ್ದೇಶದಿಂದ ಅಲ್ವೇ ನೀವು ಅವಳನ್ನ ಈ ಮನೆ ಕಲ್ಕೊಂಡು ಬಂದ್ಬಿಟ್ಟಿದ್ದು. ವಿಟ್ಲಿ ಹೆಂಡತಿ ಆಗಿತ್ತಾನೆ? ಅಲ್ಲ, ನನ್ನ ಮಗ ಪಾಂಡುರಂಗ ಗಂಡುಗಳಿಗೆ ಹೆಂಡತಿಯಾಗಿ. ಏನ್ ಹೇಳ್ತಾ ಇದ್ರಿ ನೀವು? ಈಗ ಅವಳೇ ಬಂತಾಳಲ್ಲ, ಕೇಳಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸಿನಿಮಾ ತುಂಬಾ ಚೆನ್ನಾಗಿತ್ತಲ್ವಾ? ಹೋಗ್ರಿ, ಸಿನಿಮಾ ಯಾರು ನೋಡಿದ್ರು? ನಾನು ಬರೀ ನಿಮ್ಮನ್ನೇ ನೋಡ್ಕೊಂಡು ಕೂತ್ಬಿಟ್ಟಿದ್ನಪ್ಪ. ನನಗದು ಗೊತ್ತೇ ಆಗ್ಲಿಲ್ಲ. ಅದು ನೀವು ದರ್ಶನ್ ಅವ್ರು ನೋಡೋದ್ರಲ್ಲಿ ಬಿಸಿ ಆಗ್ಬಿಟ್ಟಿದ್ರಿ, ನಾವು ನಿಮ್ಮನ್ನ ನೋಡೋದ್ರಲ್ಲಿ ಬಿಸಿ ಆಗ್ಬಿಟ್ಟಿದ್ವಲ್ವ, ಹಂಗಾಗಿ ನಿಮ್ಗೆ ಗಮನಕ್ಕೆ ಬಂದಿಲ್ಲ ಅನ್ಸುತ್ತೆ. ಶಿವಡಿ ಹಪ್ ಸರ್, ನಮಸ್ಕಾರ. ಹಾ, ನಮಸ್ಕಾರ. ಏನು ಬಂದಿತ್ತು? ನಾನು ಸ್ವಲ್ಪ ಸುಮಾ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು. ದಯವಿಟ್ಟು ಮಾತಾಡಿ ಸುಮಾ, ನಾನು ಫ್ರೆಶ್ ಆಗಿ ಬಂದ್ಬಿಡ್ತೀನಿ. ಎಲ್ಲ ಚೆನ್ನಾಗಿ ನಡೀತಿದೆ. ನಾನು ಇದೇ ಮನೇಲಿ ಇರಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಮತ್ತೆ ಆ ಮನೆ? ಆ ದರಿದ್ರ ಮನೇಲಿ ಇರೋದಕ್ಕಿಂತ ಇಲ್ಲೇ ಇರೋದು ಎಷ್ಟೋ ವಾಸಿ. ಅದರಲ್ಲೂ ಪಾಂಡುರಂಗ ಅವ್ರು ಎಷ್ಟು ಚೆನ್ನಾಗಿ ಜೋಕ್ ಮಾಡ್ತಾರೆ ಗೊತ್ತಾ? ಅವ್ರು ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಪಾಂಡುರಂಗನಿಗೆ ಈಗಾಗಲೇ ಮದುವೆ ಆಗಿದೆ. ಆಗಿದ್ರೇನಂತೆ, ಅವ್ರ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ನನ್ನನ್ನು ಮದುವೆ ಆಗ್ತಾರೆ. ಸುಮಾ, ನಾನು ಫ್ರೆಶ್ ಆಗೋಣ ಅಂತ ಹೋಗ್ತಾ ಇದ್ದೆ, ಅಷ್ಟರೊಳಗನೆ ನನ್ನ ಸ್ನೇಹಿತ ಫೋನ್. ಮನೆಯಲ್ಲಿ ಬರ್ತ್ಡೇ ಪಾರ್ಟಿ ಇಟ್ಕೊಂಡಿದ್ದೀನಿ, ದಂಪತಿ ಸಮೇತ ಬರಬೇಕು, ಇಲ್ಲಾಂದ್ರೆ ಮನೆಗೆ ಬಂದು ಎತ್ತಾಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹೇಗೋ ಅವಳನ್ನು ಬಿಟ್ಟಾಗ್ತಾ ಇದ್ದೀನಿ. ನೀನು ನನಗೆ ಹೊಸ ಹೆಂಡತಿಯಾಗಿ ಬರ್ತಾ ಇದೀಯಾ, ನೀನೇ ನನ್ನ ಜೊತೆ ಬಂದ್ಬಿಡು, ಪಾರ್ಟಿಲಿರೋ ಎಲ್ಲರಿಗೂ ಪರಿಚಯ ಮಾಡ್ಕೊಡ್ತೀನಿ. ಇದೇ ಡ್ರೆಸ್ ಅಲ್ಲ? ಅಲ್ಲಿ ಬಂದಿರೋ ಎಷ್ಟೋ ಜನಕ್ಕೆ ಡ್ರೆಸ್ಸೇ ಇರಲ್ಲ. ಇದು ಎಷ್ಟೋ ವಾಸಿ. ಹಿಡ್ಕೊ, ಕೈ ಹೇಳ್ತೀನಿ. ಎಕ್ಸ್ಕ್ಯೂಸ್ ಮೀ. ಸಿಯೋಡಿ ಸರ್, ನೀವು ಸುಮಾ ಅವ್ರನ್ನ ಕರ್ಕೊಂಡ್ ಬಂದಿದ್ದು ವಿಟ್ಲನ್ ಹೆಂಡತಿಯಾಗಿ. ಇಲ್ಲಿ ನೋಡಿದ್ರೆ ಪಾಂಡುರಂಗನೇ ಅವ್ರನ್ನ ಪಟಾಯಿಸ್ಬಿಟ್ಟಿದ್ದಾನೆ. ಇದನ್ನೆಲ್ಲ ನೋಡ್ಕೊಂಡು ನೀವು ಸುಮ್ಮನೆ ಇದ್ದೀರಲ್ಲ. ಆ ವಿಷಯ ಎಲ್ಲ ಇರ್ಲಿ, ಪಾಂಡುರಂಗ ಹೇಗೆ? ಮಹಾನ್ ರಸಿಕ ಸಾರ್, ಹುಡುಗಿ ಮೇಲೆ ಕಣ್ಣು ಹಾಕಿದ್ರೆ ಮದುವೆ ಆಗೋವರೆಗೂ ಬಿಡೋದೇ ಇಲ್ಲ. ನೀವು ಹೀಗೆ ಯಾವ ಮಾಡ್ತಾ ಇದ್ರೆ ಅವರಿಬ್ರು ಮದುವೆ ಮಾಡ್ಕೊಂಡೆ ವಾಪಸ್ ಬರೋದು. ಮನೆಯ ಸರ್ವ ಸದಸ್ಯರೆಲ್ಲರೂ ಬನ್ನಿಪ್ಪ. ನಮ್ಮ ಎಡವಟ್ಟು ಅಳಿಯಂದಿರು ಮಾಡಿರ್ತಕ್ಕಂಥ ಎಡವಟ್ಟನ್ನು ಸರಿಪಡಿಸುವುದಕ್ಕೋಸ್ಕರ ನಾನು ಈ ಸುಮಾ ಎನ್ನುವ ಕನ್ಯೆಗೆ
ಬಾಳ್ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನನಗಿದು ಇಷ್ಟ ಇಲ್ಲ, ನಂಗೂ ಇಷ್ಟ ಇಲ್ಲ. ಇಷ್ಟ ಇದ್ದವರು ಈ ಮನೆಯಲ್ಲಿ ಇರತಕ್ಕದ್ದು, ಕಷ್ಟ ಆದವರು ಈಗಿಂದೀಗಲೇ ಈ ಮನೆಯನ್ನು ಬಿಟ್ಟು ಹೋಗತಕ್ಕದ್ದು. ನಾನು 3 ಎಣಿಸ್ತೀನಿ. ಅಷ್ಟರಲ್ಲಿ ಜಾಗ ಖಾಲಿ ಮಾಡಲಿಲ್ಲ ಅಂದ್ರೆ ನಾನೇ ಕತ್ತಿರದ ಆಚೆ ತಬ್ಬಿ ಬಿಡ್ತೀನಿ. ಒಂದು, 2, 3. ಸುಮ್ಮ ಹೆಂಗೆ? ಸೂಪರ್. ಮಿಸ್ಟರ್ ಪಾಂಡುರಂಗ, ಓ ಸೂಡಿ ಆಫೀಸರ್ ಬನ್ರಿ. ಸುಮಾ ವಿಠಲ್ ಹೆಂಡತಿ, ಅವಳು ನೀವು ಹೇಗೆ ಮದುವೆ ಸಾಧ್ಯ? ಸಂಬಂಧಗಳಿಗೆ ಬೆಲೆನೇ ಇಲ್ವಾ? ಈಗ ಸಿಬೋಡಿ ಆಫೀಸರ್ ನೀವೇ ವಿಷಯಕ್ಕೆ ಬರ್ತಾ ಇದ್ರ. ಅದು ನೋಡಿ ನಮ್ಮ ಅಳಿಯಂದ್ರು ಸುಮಾನ್ ಕುತ್ತಿಗೆಗೆ ಏನೋ ತಾಳಿನ ಕಟ್ಟಿರ್ಲಿಲ್ಲ, ಆದ್ರೂ ಹೆಂಡತಿ ಆಗಿದ್ರು. ಅದೇ ತರ ನನಗೆ ಅವ್ರು ಹೆಂಡತಿ ಆಗ್ತಾರೆ ಬಿಡ್ರಿ. ನಿಮಗೆ ಈಗಾಗಲೇ ಮದುವೆ ಆಗಿದೆ ಪಾಂಡುರಂಗ. ರೀ ಸಿಬೋಡಿ ಆಫೀಸರ್, ನಮ್ಮ ಅಳಿಯಂದ್ರಿಗೂ ಮದುವೆ ಆಗಿತ್ತು, ಆದ್ರೂ ಕೂಡ ನಾವು ಹೆಂಡತಿ ಅಂತ ಬಿಟ್ಬಿಟ್ಟು ಹೋದ್ರೆ ತಾನೆ. ಅದೇ ತರ ನಾನು ಇವ್ರಿಗೆ ಹೆಂಡತಿ ಅಂತ ಕಟ್ಕೋತೀನಿ ಬಿಡಿ. ಒಟ್ಟಿನಲ್ಲಿ ಏನೋ ಸುಮಾನಿಗೆ ಒಂದು ಬಾಳ ಸಿಕ್ಕರೆ ಸಾಕೋತಾನೆ. ಸುಮಾ, ಇವ್ರಿಗೆ ಅದು ಪರಿಸ್ಥಿತಿ ಏನಂತ ಸ್ವಲ್ಪ ಅರ್ಥ ಮಾಡಿಸು. ಸಂಜೆ ಯಾವುದಕ್ಕೂ ಬಿಡು ಮಾಡ್ಕೊ, ಗೋಲ್ಡ್ ರೇಟ್ ಬಿದ್ದೋಗಿದೆ ಅಂತೆ, ಹಂಗಂಗೆ ಬಾಚ್ಕೊಂಬ. ಸುಮಾ, ನನಗಿದೆಲ್ಲ ಇಷ್ಟ ಆಗ್ತಾ ಇಲ್ಲ. ಚರಣ್, ನಾನು ಈ ಮನೇಲಿ ಸುಖವಾಗಿದ್ದೀನಿ. ಪದೇ ಪದೇ ಬಂದು ಈ ರೀತಿ ಡಿಸ್ಟರ್ಬ್ ಮಾಡಬೇಡ. ಜಸ್ಟ್ ಗೆಟ್ ಔಟ್. ಏ ಪಾಂಡುರಂಗ, ಬಾರ ಇಲ್ಲಿ. ಓ ಏನ್ರಿ ಸಿಬೋಡಿ ಆಫೀಸರ್, ಡ್ಯೂಟಿ ಮೇಲೆ ಇರೋವಾಗಲೇ ಕುಡ್ಕೊಂಡ್ ಬಂದಿದ್ರಲ್ಲ, ಏನ್ ನಿಮ್ ಜನ್ಮಕ್ಕೆ ನಾಚಿಕೆ ಅನ್ನೋದಾಗಲ್ವಾ? ಯಾವನೋ ಸಿಬಿಐ ಆಫೀಸರು ಸೋಮಾನ ಮರ್ಯಾದಿಂದ ನನ್ನ ಜೊತೆ ಕಳ್ಸಿಕೊಟ್ರೆ ಒಳ್ಳೇದು, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಮುಂದೆ ಕಳ್ಸ್ಕೊಡಕ್ಕಾಗತ್ತೆ? ಸುಮಾ ನನ್ನ ಹೆಂಡ್ತಿ ಅಲ್ಲ. ಇನ್ನೇನು ನಮ್ಮ ವಿಠಲನ್ನ ಹೆಂಡ್ತಿನ? ಅಲ್ಲ. ಹಾಗಿದ್ರೆ ಸುಮಾ ಯಾರು ಹೆಂಡ್ತಿ? ಸುಮಾ ನನ್ನ ಹೆಂಡತಿ. ನೀವು ಇವ್ರ ಹೆಂಡ್ತಿನ? ಹೌದು ಪಾಂಡುರಂಗ ಅವ್ರೆ, ಆದ್ರೆ ಇಂಥ ಕುಡ್ಕೊಂಡ್ ಜೊತೆ ಬಾಳೋದಕ್ಕಿಂತ ನಿಮ್ಮ ಮನೇಲಿ ಕಸ ಗುಡ್ಸ್ಕೊಂಡಿರೋದು ಎಷ್ಟೋ ವಾಸಿ. ಎಂತ ಮಾತಾಡ್ದವ? ಯಾಕೋ ಅಂತ ಕೆಲಸ ಮಾಡಿದೆ? ಪಾಂಡುರಂಗ ಅವ್ರೆ, ನನಗೆ ಕೆಲಸ ಕಾರ್ಯ ಏನೂ ಇಲ್ಲ, ಕುಡಿಯಕ್ಕೆ ಕಾಸು ಇರಲಿಲ್ಲ, ಅದಕ್ಕೆ ನನ್ನ ಹೆಂಡತಿ ಕಡೆಯಿಂದ ಈ ಥರದ ಕೆಲಸ ಮಾಡಿಸ್ಬಿಟ್ಟೆ. ಅದು ನನ್ನ ಹೆಂಡತಿ ಕಳ್ಕೊಳ್ಳೋ ಮಟ್ಟಕ್ಕೆ ಹೋಗುತ್ತಂತ ನನಗೆ ಗೊತ್ತಿರಲಿಲ್ಲ. ಹೆಂಡ್ತಿನ ಕಂಡವ್ರ ಮನೇಲಿ ಬಿಟ್ಬಿಟ್ಟು ಗಂಡನಾದವ್ನು ಕುಡ್ಕೊಂಡ್ ಕೂತ್ಬಿಟ್ರೆ ಗಂಡ ಹೆಂಡತಿ ಸಂಬಂಧಕ್ಕೆ ಬೆಲೆ ಎಲ್ಲೋ ಇದೆ. ಪಾಂಡುರಂಗ ಅವ್ರೆ, ನನ್ನ ತಪ್ಪಾಯಿತು, ಕ್ಷಮಿಸ್ಬಿಡಿ. ಇನ್ನೊಂದ್ಸರಿ ಈ ಥರದ ಕೆಲಸ ಮಾಡಲ್ಲ. ನನ್ನ ಹೆಂಡತಿ ನನ್ನ ಜೊತೆ ಕಳಿಸ್ಬಿಡಿ. ಇದ್ದೇ ಕಡೆ ಕಣ, ಇನ್ನೊಂದು ಸಲ ಹೆಂಡ್ತಿನ ಕಂಡವ್ರ ಮನೇಲಿ ಬಿಟ್ಟು ಇಲ್ಲದೆಲ್ಲ ಸಂಬಂಧ ಕಟ್ಟಿ ನೀನು ಸಿಬೋಡಿ ಆಫೀಸರ್ ಅಂತ ಸುಳ್ಳು ಹೇಳಿ ದೀಪಾವಳಿ ಗನ್ ತೋರಿಸಿ ಎದುರಿಸಿದ್ದೆ ಆದ್ರೆ ನೆಟ್ಟಿಗೆ ಪೊಲೀಸ್ನವ್ರ ಹತ್ರ ಕರ್ಕೊಂಡೋಗಿ ದೀಪಾವಳಿ ಹಬ್ಬ ಮಾಡಿಸ್ಬಿಡ್ತೀನಿ. ಅಭಿ, ನೀವು ಕಂಡೋರ್ ಹೆಂಡತಿನ ಮ್ಯಾರೇಜ್ ಆಗಕ್ಕೆ ಹೊರಟಿದ್ರಲ್ಲ, ನಿಮ್ಗೆ ಯಾವ ರೀತಿ ದೀಪಾವಳಿನ ಆಚರಿಸ್ಬೇಕು? ಏನು ಆಡ ಮಾತ್ರ ಒಂದು ಅರ್ಥ ಬೇಡವಲ್ರಿ? ಇವರಿಬ್ರು ಕತೆ ನನಗೆ ಮೊದಲೇ ಗೊತ್ತಿತ್ತು. ಹೇಗಾದ್ರೂ ಮಾಡಿ ಇವ್ರಿಗೆ ಬುದ್ಧಿ ಕಲಿಸ್ಬೇಕು, ಇವ್ರ ಸಂಸಾರನ ಮತ್ತೆ ನೆಟ್ಟಗೆ ಮಾಡಬೇಕು ಅಂತ ನಾನು ಇವಳನ್ನ ಮದುವೆ ಆಗ್ತೀನಿ ಅಂತ ನಾಟಕ ಮಾಡಿದೆ.